ಬಿಗ್ ಬಾಸ್ ಮನೆಯಲ್ಲಿ ಇರುವ ಮೋಕ್ಷಿತಾ ಪೈ ಸಖತ್ ಸ್ವೀಟ್ ಅಂತಿದ್ದವರಿಗೆ ಶಾಕಿಂಗ್ ಸುದ್ದಿ. ಮೋಕ್ಷಿತಾ ಪೈ ಒಬ್ಬ ಮಕ್ಕಳ ಕಳ್ಳಿ. ಮಗುವೊಂದನ್ನು ಕಿಡ್ನ್ಯಾಪ್ ಮಾಡಿ ಜೈಲಿಗೆ ಹೋಗಿ ಬಂದಿರೋ ಖತರ್ನಾಕ್ ಕಿಲಾಡಿ ಹೌದು. ಮೋಕ್ಷಿತಾ ಪೈ ಕೇವಲ 20 ವರ್ಷ ವಯಸ್ಸಿದ್ದಾಗಲೇ ಜೈಲಿಗೆ ಹೋಗಿ ಬಂದಿದ್ದಾರೆ. ಆಕೆಯ ನಿಜವಾದ ಹೆಸರು ಕೂಡ ಮೋಕ್ಷಿತಾ ಪೈ ಅಲ್ಲ, ಅವರದ್ದು ಬದಲಾಗಿರುವ ಹೆಸರು. ಹಾಗಾದರೆ ಮೋಕ್ಷಿತಾ ಪೈ ಜೈಲಿಗೆ ಹೋಗಿದ್ದು ಯಾಕೆ? ಅವರ ನಿಜವಾದ ಹೆಸರೇನು? ಮೋಕ್ಷಿತಾ ಪೈ ನಿಜಕ್ಕೂ ಯಾರು? ಇದೆಲ್ಲದರ ಬಗ್ಗೆ ಮಾಹಿತಿ ತಿಳಿಯೋಣ. ಮೋಕ್ಷಿತಾ ಪೈ ಟ್ಯೂಷನ್ ಅನ್ನು ನಡೆಸುತ್ತಿದ್ದ ಒಬ್ಬ ಶಿಕ್ಷಕಿ. ಅದನ್ನೇ ಬಂಡವಾಳವನ್ನಾಗಿಸಿಕೊಂಡು ಒಂದು ಕಿಡ್ನ್ಯಾಪ್ ಕೂಡ ಮಾಡಿದ್ದಳು. ಈಕೆಯ ನಿಜವಾದ ಹೆಸರು ಐಶ್ವರ್ಯ ಪೈ. ಈಕೆ ಬಿಕಾಂ ಪದವೀಧರೆ. ಈಕೆಗೆ ಸಹೋದರನೊಬ್ಬ ಇದ್ದಾನೆ. ಆತ ವಿಕಲಚೇತನನು ಕೂಡ ಹೌದು. ಈಕೆ ಸಾಕಷ್ಟು ಸಂದರ್ಶನಗಳಲ್ಲಿ ತಮ್ಮ ಸಹೋದರನ ಬಗ್ಗೆ ತುಂಬ ಇಷ್ಟ ಎನ್ನುವ ಮಾತುಗಳನ್ನು ಹೇಳಿಕೊಂಡಿರುವುದು ಇದೆ. ವೈಯಕ್ತಿಕ ಜೀವನದಲ್ಲಿ ಸಾಕಷ್ಟು ಕಷ್ಟದಲ್ಲಿ ಬಂದ ಹುಡುಗಿ ಈಕೆ. ಸೀರಿಯಲ್ ಇಂಡಸ್ಟ್ರಿಯಲ್ಲಿ ತುಂಬ ಸಾಫ್ಟ್ ಆಗಿದ್ದರು ಎನ್ನುವ ಕಾರಣಕ್ಕೆ ಈಕೆಯ ನೇಚರ್ ತುಂಬ ಸಾಫ್ಟ್ ಎಂದೇ ನೋಡುಗರು ಕೂಡ ಅಂದುಕೊಂಡಿದ್ದರು. ಆದರೆ ಈಗ ಈಕೆಯ ನಿಜವಾದ ಬಣ್ಣ ಬಯಲಾಗಿದೆ. ನಿಜವಾದ ಮುಖವಾಡ ಕಳಚಿ ಬಿದ್ದಿದೆ. ಈ ಸೈಲೆಂಟ್ ಹುಡುಗಿ ಮೋಕ್ಷಿತಾ ಪೈ ಮಾಡಿದ ಕೆಲಸವನ್ನು ನೀವು ಕೇಳಿದರೆ ನಿಜವಾಗಲೂ ಶಾಕ್ ಆಗುತ್ತೀರಿ. ಈಕೆ ಬಿಕಾಂ ಪದವೀಧರೆಯಾಗಿದ್ದಾಗ ಟ್ಯೂಷನ್ ತೆಗೆದುಕೊಳ್ಳುತ್ತಿದ್ದಳು. ಟ್ಯೂಷನ್ಗಾಗಿ ಸಾಕಷ್ಟು ಮಕ್ಕಳು ಈಕೆಯ ಮನೆಗೆ ಬರುತ್ತಿದ್ದರು. ಈಕೆ ಮಕ್ಕಳಿಗೆ ಪಾಠವನ್ನು ಮಾಡುವ ಶಿಕ್ಷಕಿ ಆಗಿದ್ದಳು. ಆದರೆ ಇವಳು ತನ್ನ ವೃತ್ತಿಯನ್ನು ಒಂದು ಕಿಡ್ನ್ಯಾಪ್ ಆಗಿ ಮಾಡಲು ಬಳಕೆ ಮಾಡಿಕೊಳ್ಳುತ್ತಾಳೆ. 2014ರಲ್ಲಿ ಮಗುವೊಂದನ್ನು ಕಿಡ್ನ್ಯಾಪ್ ಮಾಡಿದ್ದ ಮೋಕ್ಷಿತಾ 25 ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ದ ಖತರ್ನಾಕ್ ಕಳ್ಳಿ. ಹಾಗಾದರೆ ಮೋಕ್ಷಿತಾ ಪೈ ಕಿಡ್ನ್ಯಾಪ್ ಮಾಡಿದ್ದು ಹೇಗೆ? ಮೋಕ್ಷಿತಾ ಪೈಗೆ ಒಬ್ಬ ಗೆಳೆಯನಿದ್ದ. ಆತ MBA ಪದವೀಧರನಾಗಿದ್ದ. ಜೊತೆಗೆ ಆತ ನಿರುದ್ಯೋಗಿ ಕೂಡ ಆಗಿದ್ದ. ಕೆಲಸ ಇಲ್ಲದೆ ಅಲ್ಲಿ ಇಲ್ಲಿ ಅಲೆದಾಡಿಕೊಂಡು ಇದ್ದ. ಮೈ ತುಂಬ ಸಾಲ ಮಾಡಿಕೊಂಡಿದ್ದ. ಈತನ ಹೆಸರು ನಾಗಭೂಷಣ್. 26 ವರ್ಷ. ಲೈಫಲ್ಲಿ ಒಂದೇ ಸಲ ಸೆಟಲ್ ಆಗಬೇಕು ಅಂತ ಬಯಸಿದ್ದ. ಇದೇ ಆಸೆಯನ್ನು ಹೊಂದಿದ್ದ ಮೋಕ್ಷಿತಾಳ ಜೊತೆ ಸೇರಿ ನಾಗಭೂಷಣ್ ದೊಡ್ಡ ಸಂಚನ್ನು ರೂಪಿಸುತ್ತಾರೆ. ಇನ್ನು ಕಿಡ್ನ್ಯಾಪ್ ಮಾಡಿದ ಬಾಲಕಿ ಯಾರು ಗೊತ್ತಾ? ತನ್ನ ಬಳಿ ಟ್ಯೂಷನ್ಗೆ ಬರುತ್ತಿದ್ದ 14 ವರ್ಷದ ಬಾಲಕಿ ಪವಿತ್ರ ಎನ್ನುವ ಹುಡುಗಿಯನ್ನ ಮೋಕ್ಷಿತಾ ಪೈ ತನ್ನ ಗೆಳೆಯನಿಂದ ಕಿಡ್ನ್ಯಾಪ್ ಮಾಡಿಸ್ತಾಳೆ. ಮೋಕ್ಷಿತಾ ಪೈ ಈ ಬಾಲಕಿಯನ್ನ ಆಯ್ಕೆ ಮಾಡಿಕೊಂಡಿದ್ದು ಯಾಕೆ ಗೊತ್ತಾ? ಅದನ್ನು ಕೂಡ ಹೇಳ್ತೀವಿ ಕೇಳಿ. ಬಾಲಕಿಯ ತಂದೆ ಹೋಟೆಲ್ ಉದ್ಯಮಿಯಾಗಿರ್ತಾರೆ. ಹೋಟೆಲ್ ಉದ್ಯಮದಲ್ಲಿ ಕೈ ತುಂಬ ಹಣ ಬರ್ತಾ ಇರುತ್ತೆ. ಐಷಾರಾಮಿ ಜೀವನವನ್ನ ಬಾಲಕಿಯ ತಂದೆ ನಡೆಸ್ತಾ ಇರ್ತಾರೆ. ಈ ಮಗುವನ್ನ ಹಿಡ್ಕೊಂಡ್ರೆ ಒಳ್ಳೆ ದುಡ್ಡನ್ನ ಮಾಡಬಹುದು ಅನ್ನೋ ಪ್ಲಾನ್ ಇವರಿಬ್ಬರದ್ದಾಗಿರುತ್ತೆ. ಹೀಗಾಗಿ ಇವರ ಮಗಳೇ ನಮಗೆ ಸರಿಯಾದ ಟಾರ್ಗೆಟ್ ಆಯ್ಕೆ ಅಂತ ಮೋಕ್ಷಿತಾ ಹಾಗೂ ನಾಗಭೂಷಣ್ ಅಂದ್ಕೊಳ್ತಾರೆ. ರಾಜಾಜಿನಗರ ಪ್ರಕಾಶ್ ನಗರದಲ್ಲಿರುವ ಐಶ್ವರ್ಯ ಪೈ ಮನೆಯಲ್ಲಿ ಟ್ಯೂಷನ್ ನಡೆಯುತ್ತಿತ್ತು. ನಾಗಭೂಷಣ್ ಅವರು ಆಗಾಗ ಐಶ್ವರ್ಯ ಪೈ ಅವರ ಮನೆಗೆ ಭೇಟಿಯನ್ನು ಕೂಡ ನೀಡ್ತಾ ಇರ್ತಾರೆ. ಟ್ಯೂಷನ್ಗೆ ಬರುವ ಎಲ್ಲ ಮಕ್ಕಳಿಗೂ ನಾಗಭೂಷಣ್ ಪರಿಚಿತರಾಗಿರ್ತಾರೆ. ಇವರಿಬ್ಬರ ಪ್ಲಾನ್ನಂತೆ 2014ರಲ್ಲಿ ಕಿಡ್ನ್ಯಾಪ್ ಸಂಚನ್ನು ರೂಪಿಸ್ತಾರೆ. ಪ್ರಿಯಕರ ನಾಗಭೂಷಣ್ ಹಾಗೂ ಐಶ್ವರ್ಯ ಪೈ ಅಂದರೆ ಮೋಕ್ಷಿತಾ ಪೈ 2014 ಮಾರ್ಚ್ 13ರ ಸಂಜೆ 6 ಗಂಟೆ ಸುಮಾರಿಗೆ ಬಾಲಕಿ ಪವಿತ್ರ ಮನೆಗೆ ನಡೆದುಕೊಂಡು ಹೋಗುವ ಸಂದರ್ಭದಲ್ಲಿ ನಾಗಭೂಷಣ್ ಅವಳನ್ನು ಕಾರಿನೊಳಗೆ ಕಿಡ್ನ್ಯಾಪ್ ಮಾಡ್ತಾನೆ. ನಾಗಭೂಷಣ್ ಬಾಲಕಿಯನ್ನ ಕಿಡ್ನ್ಯಾಪ್ ಮಾಡಿ ತಮ್ಮ ಮನೆಯಲ್ಲಿ ಇಡ್ತಾನೆ. ಇನ್ನು ಮಗಳು ಮನೆಗೆ ಬರದಿದ್ದಾಗ ಕಂಗಾಲಾದ ಪೋಷಕರು. ಮಗಳು ಪವಿತ್ರ ಮನೆಗೆ ಬರದೇ ಇದ್ದಾಗ ಆಕೆಯ ತಾಯಿ ರತ್ನಮ್ಮ ಗಾಬರಿಯಾಗಿ ಐಶ್ವರ್ಯ ಪೈ ಅವರ ಮನೆಗೆ ಹೋಗಿ ಕೇಳುತ್ತಾರೆ. ಆಗ ಐಶ್ವರ್ಯ ಪೈ ಪವಿತ್ರ ಟ್ಯೂಷನ್ ಮುಗಿಸಿ ಮನೆಗೆ ಹೋದಳು ಅಂತ ಸುಳ್ಳು ಹೇಳ್ತಾಳೆ. ಆಗ ರತ್ನಮ್ಮ ಗಾಬರಿಯಾಗಿ ಪವಿತ್ರಳನ್ನ ಹುಡುಕಾಡಲು ಶುರು ಮಾಡುತ್ತಾರೆ. ಇದೇ ವೇಳೆ ಇವರಿಬ್ಬರು ಸುರೇಶ್ ಅಂದರೆ ಪವಿತ್ರ ತಂದೆಗೆ ಕರೆ ಮಾಡಿ 25 ಲಕ್ಷಕ್ಕೆ ಬೇಡಿಕೆ ಇಡ್ತಾರೆ. ಆಗ ಸುರೇಶ್ ಪೊಲೀಸರ ಸಹಾಯ ಪಡೆದು ಮೊಬೈಲ್ ಫೋನ್ ಕರೆಗಳ ಡೀಟೇಲ್ಸ್ ಪೊಲೀಸರಿಗೆ ನೀಡುತ್ತಾರೆ. ಆಗ ಶುರುವಾಗುವುದೇ ನೋಡಿ ಅಸಲಿ ಆಟ. ಪೊಲೀಸರ ಸಲಹೆಯಂತೆ ಬಾಲಕಿ ತಂದೆ ಸುರೇಶ್ ಹಣ ಕೊಡಲು ಒಪ್ಪಿಗೆ ನೀಡಿ ಯಾವ ಸ್ಥಳಕ್ಕೆ ಬರಬೇಕು ಎಂದು ಕೇಳಿದಾಗ ಪೀಣ್ಯದಲ್ಲಿ ಸ್ಥಳ ನಿಗದಿಯಾಗಿರುತ್ತೆ. ಹಣ ನೀಡಿದ ಬಳಿಕ ನಾಗಭೂಷಣ್ ಬಾಲಕಿಯನ್ನ ಭಾಷಂ ಸರ್ಕಲ್ನಲ್ಲಿ ಹೋಟೆಲ್ ಬಳಿ ಬಿಟ್ಟು ಹೋಗುವುದಾಗಿ ಹೇಳಿರ್ತಾರೆ. ಈ ಬಗ್ಗೆ ಮೋಕ್ಷಿತಾ ಪೈಗೆ ನಾಗಭೂಷಣ್ ಮೆಸೇಜ್ ಕೂಡ ಕಳಿಸುತ್ತಾರೆ. ಬಳಿಕ ಹಣ ಪಡೆಯುವ ಸ್ಥಳವನ್ನ ಚೇಂಜ್ ಮಾಡುತ್ತಾರೆ ನಾಗಭೂಷಣ್. ನೈಸ್ ರಸ್ತೆ ಜಂಕ್ಷನ್ ಬಳಿ ಹಣವನ್ನ ಕಲೆಕ್ಟ್ ಮಾಡಿಕೊಳ್ಳುವುದಾಗಿ ಸುರೇಶ್ಗೆ ಹೇಳುತ್ತಾರೆ. ಮಧ್ಯರಾತ್ರಿ 1 ಗಂಟೆಗೆ ಬರಲು ಹೇಳಿರ್ತಾರೆ. ಆಗ ನಾಗಭೂಷಣ್ ಸುರೇಶ್ ಬಳಿ ಹಣ ಪಡೆಯಲು ಹೋದಾಗ ಅಲ್ಲಿ 3 ಪೊಲೀಸ್ ತಂಡಗಳು ಆತನನ್ನು ಬಂಧಿಸ್ತಾರೆ. ಇತ್ತ ಐಶ್ವರ್ಯ ಪೈ ಅಲಿಯಾಸ್ ಮೋಕ್ಷಿತಾ ಪೈ ಕೂಡ ಸಿಕ್ಕಿ ಹಾಕಿಕೊಳ್ತಾರೆ. ಬಳಿಕ ನಾಗಭೂಷಣ್ ಹಾಗೂ ಐಶ್ವರ್ಯ ಅವರಿಗೆ ಬಂದ ಸಂದೇಶಗಳ ಆಧಾರದ ಮೇಲೆ ಐಶ್ವರ್ಯ ಪೈ ಅವರನ್ನು ಪೊಲೀಸರು ಬಂಧಿಸ್ತಾರೆ. ಇದೇ ವಿಚಾರಕ್ಕೆ ಐಶ್ವರ್ಯ ಪೈ ಜೈಲಿಗೆ ಹೋಗಿ ಬರ್ತಾರೆ.
ಇದಾದ ಬಳಿಕ ಈಕೆ ತನ್ನ ಹೆಸರನ್ನ ಮೋಕ್ಷಿತಾ ಪೈ ಎಂದು ಬದಲಾಯಿಸಿಕೊಳ್ತಾಳೆ. ಈ ಬಗ್ಗೆ ರಾಜಾಜಿನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಹೀಗೆ ಈಕೆಯ ನಿಜವಾದ ಹೆಸರು, ನಿಜವಾದ ಬಣ್ಣ, ಹಿನ್ನೆಲೆ ಗೊತ್ತೇ ಇಲ್ಲದ ಜನ ತುಂಬ ಸ್ವೀಟು, ಕ್ಯೂಟು, ಕ್ರಶ್ ಅಂತೆಲ್ಲ ಟ್ರೋಲ್ ಮಾಡುತ್ತಿದ್ದಾರೆ. ಒಟ್ಟಿನಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಇರುವ ಮೋಕ್ಷಿತಾ ಪೈ ಈ ಹಿಂದೆ ಮಗುವನ್ನು ಕಿಡ್ನ್ಯಾಪ್ ಮಾಡಿಸಿ ಜೈಲಿಗೆ ಹೋಗಿ ಬಂದಿದ್ದಾರೆ. ಅವರೀಗ ಬದಲಾಗಿರಬಹುದು, ಆದರೆ ಅವರಲ್ಲಿ ಸಂಚು ರೂಪಿಸುವ ಗುಣ ಮಾತ್ರ ಬದಲಾದಂತೆ ಕಾಣುತ್ತಿಲ್ಲ. ಅವರ ಬಗ್ಗೆ ಈ ಎಲ್ಲ ವಿಚಾರ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವೈರಲ್ ಆಗುತ್ತಿದೆ. ಇದರ ಸತ್ಯಾಸತ್ಯತೆಯ ಬಗ್ಗೆ ಮೋಕ್ಷಿತಾ ಅವರೇ ಹೆಚ್ಚಿನ ವಿವರಣೆಯನ್ನು ಬಿಗ್ ಬಾಸ್ ಮನೆಯಿಂದ ಹೊರಬಂದ ಬಳಿಕ ನೀಡಬೇಕು. ಇನ್ನು ತುಂಬ ಜನ ಹೀಗೆ ಕಮೆಂಟ್ ಮಾಡುತ್ತಿದ್ದಾರೆ, ಬಿಗ್ ಬಾಸ್ ಆಡಿಷನ್ನ ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ಮಾಡಬೇಕು. ಯಾಕಂದರೆ ಬಿಗ್ ಬಾಸ್ ಮನೆಯಲ್ಲಿ ಇರುವಂಥವರು ಒಂದಲ್ಲ ಒಂದು ಈ ರೀತಿ ಬ್ಯಾಕ್ಗ್ರೌಂಡನ್ನು ಹೊಂದಿದ್ದಾರೆ ಎಂದು ಕಮೆಂಟ್ ಮಾಡುತ್ತಿದ್ದಾರೆ. ಈ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ.